ಸಂಕಲ್ಪ ವಾಣಿ ನ್ಯೂಸ್. ಮಾನ್ವಿ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಮುಖಂಡ ರಾಜು ಬೊಮ್ಮನಾಳ್ ಅವರ ಮೇಲೆ ನಡೆದಿರುವ ಹಲ್ಲೆ, ಕೊಲೆ ಯತ್ನ, ಅಪಹರಣ ಹಾಗೂ ಮಾನಹಾನಿ ಪ್ರಕರಣದ ಸಮಗ್ರ ತನಿಖೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಗ್ರೇಡ್ 2 ತಹಶೀಲ್ದಾರ್ ಅಬ್ದುಲ್ ವಾಹಿದ್ ಅವರ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಇನ್ನು ಮನವಿ ಸಲ್ಲಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಮಾರೆಪ್ಪ ಮಳ್ಳಿ ಮಾತನಾಡಿ, ಸಾಮಾಜಿಕ ಹೋರಾಟಗಾರರಾದ ರಾಜು ಬೊಮ್ಮನಾಳ್ ಅವರ ಸಮಾಜದಲ್ಲಿನ ಅನ್ಯಾಯ, ದೌರ್ಜನ್ಯ, ಮಹಿಳೆಯರ ಮೇಲಿನ ಹಿಂಸೆ ಹಾಗೂ ಜಾತಿ ನಿಂದನೆ ವಿರುದ್ಧ ಹೋರಾಟ ನಡೆಸುತ್ತಿದ್ದು, ಅವರನ್ನು ಗುರಿಯಾಗಿಸಿಕೊಂಡು ಕೆಲವರು ಪೂರ್ವ ನಿಯೋಜಿತ ದಾಳಿ ನಡೆಸಿದ್ದಾರೆ ಎಂದು ಆರೋಪಿಸಿದರು. ಘಟನೆಯನ್ನು ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಬಂಧಿಸಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಮಾನಹಾನಿಕರ ವಿಡಿಯೋ ಹರಿಬಿಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ರಾಜು ಬೊಮ್ಮನಾಳ್ ಮತ್ತು ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಗಂಗಪ್ಪ ಬೈಲಮರ್ಚಡ್, ಸಂಘಟನಾ ಕಾರ್ಯದರ್ಶಿ ವಿಜಯ್ ಬೊಮ್ಮನಾಳ್, ಉಪಾಧ್ಯಕ್ಷ ಹುಲಗಪ್ಪ ಚಿಮ್ಲಾಪುರ್, ಗ್ರಾಮ ಘಟಕ ಅಧ್ಯಕ್ಷ ತಿಪ್ಪಣ್ಣ ಬೊಮ್ಮನಾಳ್, ಬಾಲಸ್ವಾಮಿ ಕಾರ್ತಿಕಿ, ಹನುಮಂತ್ ಕೊರ್ವಿ, ಲವಕುಶ್ ಮಾಡಿಗಿರಿ, ಆನಂದಪ್ಪ ಮಾಡಿಗಿರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ. ದಿನಾಂಕ 21/5/2026 ಸಾಯಂಕಾಲ ರಾಜು ಬೊಮ್ಮನಾಳ್ ಇವರ ಮೇಲೆ ರಾಯಚೂರಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕೆಲವೊಬ್ಬ ದುಷ್ಟರು ಕಣ್ಣಿಗೆ ಖಾರದ ಪುಡಿ ಎರಚಿ ಬಹಿರಂಗವಾಗಿ ಹಲ್ಲೆ ಮಾಡಿರುತ್ತಾರೆ. ಹೋಟೆಲ್ನಲ್ಲಿ ಕೆಲಸ ಮಾಡುವ ನಿರ್ಮಲಮ್ಮ ಇವರು ರಾಜು ಇವರಿಗೆ ಹಿಂದುಗಡೆಯಿಂದ ಬಂದು ಒದ್ದು ಕೇಸಿ ಕಟ್ಟಿಗೆಯಿಂದ ಬಡಿದು ಹಲ್ಲೆ ಮಾಡಿರುತ್ತಾರೆ ಮತ್ತು ಕೇಸ್ ಮಾಡ್ತೀಯಾ ಎಂದು ಬೆದರಿಕೆ ಹಾಕಿರುತ್ತಾರೆ. ಆ ಸಮಯದಲ್ಲಿ ಆಕೆಯು ಪಾನಮತ್ತಳಾಗಿದ್ದಾಳೆಂದು ತಿಳಿದು ಬಂದಿದೆ. ಆಕೆಯ ಮುಂದೆ ಮಾಡಿಕೊಂಡು ರಾಜು ಇವರ ಆಗದವರು ಉದ್ದೇಶಪೂರ್ವಕವಾಗಿ ಕೃತ್ಯ ಎಸಗಿರುತ್ತಾರೆ.